ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ಸೀಕ್ರೆಟ್ ರ್ಯಾಪ್ಚರ್, ಅಂದರೆ ರಹಸ್ಯ ಬರೋಣ. ಈ ರಹಸ್ಯ ಬರೋಣ ಎಂಬುವಂತ ಉಪದೇಶವು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆಯೇ ಎಂಬುದಾಗಿ ಗಮನಿಸೋಣ. ಯಾಕಂದರೆ ಇಂದಿನ ದಿನಗಳಲ್ಲಿ ಅನೇಕ ದೈವ ಸೇವಕರು ಹೇಳುವಂತದ್ದು ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ, ಸೀಕ್ರೆಟ್ ರ್ಯಾಪ್ಚರ್ ಎಂಬುದಾಗಿ ಹೇಳುವವರಾಗಿದ್ದಾರೆ. ಅದು ನಿಜವಾಗಿಯೂ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ ಅಥವಾ ವಿರೋಧವಾಗಿದೆಯಾ ಎಂಬುದಾಗಿ ನಾವು ಈ ಭಾಗದಲ್ಲಿ ಗಮನಿಸೋಣ. ಈ ರಹಸ್ಯ ಬರೋಣವನ್ನು ಬೋಧಿಸುವಂತ ಬೋಧಕರು ಹೇಳುವಂತದ್ದು ಈ ರಹಸ್ಯ ಬರೋಣದಲ್ಲಿ ಅನೇಕ ಕಾರ್ಯಗಳು ನೆರವೇರುತ್ತವೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಉದಾಹರಣೆಗೆ, ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ಪರಿಶುದ್ಧರನ್ನು ಕರೆದುಕೊಂಡು ಹೋದ ನಂತರ ಕೈ ಬಿಡಲ್ಪಟ್ಟವರು ಭೂಮಿಯಲ್ಲಿ ಇರ್ತಾರೆ. ಅವರ ಮೇಲೆ ಕ್ರಿಸ್ತ ವಿರೋಧಿಯು ಬಂದು 3.5 ವರ್ಷ ಉಪದ್ರವ ಮತ್ತೆ 3.5 ವರ್ಷ ಮಹಾ ಉಪದ್ರವ ಕಾಲವನ್ನು ನಡೆಸುತ್ತಾನೆ. ಆ ನಂತರ ಯೇಸು ಕ್ರಿಸ್ತರು ಬಹಿರಂಗವಾಗಿ ಇನ್ನೊಂದು ಸಲ ಬರುತ್ತಾರೆ ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಆದರೆ ಈ ಉಪದೇಶಗಳು ಸತ್ಯವೇದಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆ ಎಂಬುದಾಗಿ ಭಾಗವಾಗಿ ನಾವು ಗಮನಿಸಿ ತಿಳಿದುಕೊಳ್ಳೋಣ. ರಹಸ್ಯ ಬರೋಣ ಎಂಬುವಂತ ಬೋಧನೆ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದರಲ್ಲಿ 1ನೇ ಭಾಗದಲ್ಲಿದ್ದೇವೆ. ಈ ಭಾಗದಲ್ಲಿ ನಾವು ಗಮನಿಸುವಂತ ಮುಖ್ಯವಾದ ಅಂಶ, ಯೇಸು ಕ್ರಿಸ್ತನು ಕಳ್ಳನ ಹಾಗೆ ಬರುತ್ತಾನೆ ಅಥವಾ ಯೇಸು ಕ್ರಿಸ್ತನ ಬರುವಿಕೆಯು ಕಳ್ಳನು ಬರುವಂತ ಸಮಯ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಚನಗಳು ರಹಸ್ಯ ಬರೋಣವನ್ನು ಸೂಚಿಸುತ್ತದೆಯೇ ಎಂಬುದಾಗಿ ಗಮನಿಸೋಣ. ಅದಕ್ಕಾಗಿ 1ನೇ ವಚನ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ ವಚನ 42ರಿಂದ 43. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದ್ದರಿಂದ ಎಚ್ಚರವಾಗಿರಿ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ಆಮೇನ್. ಆಮೇನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯವನ್ನು ತೆಗೆದುಕೊಂಡು ಅನೇಕ ಬೋಧಕರು ಹೇಳುವಂತದ್ದು ಯೇಸು ಕ್ರಿಸ್ತರು ಕಳ್ಳನ ಹಾಗೆ ಬಂದು ನಮ್ಮನ್ನು, ಅಂದರೆ ಪರಿಶುದ್ಧರನ್ನು ಕರೆದುಕೊಂಡು ಹೋಗುತ್ತಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಈ ವಾಕ್ಯವನ್ನು ಸ್ಪಷ್ಟವಾಗಿ ಗಮನಿಸಿ, ಇಲ್ಲಿ ಬರೆದಿರುವಂತದ್ದು ಯೇಸು ಕ್ರಿಸ್ತನು ಬರುವಂತ ದಿನ ಗೊತ್ತಿರೋದಿಲ್ಲ. ಯಾವ ದಿನದಲ್ಲಿ ಬೇಕಾದ್ರೂ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬರಬಹುದು, ಆದ್ರೆ ಎಚ್ಚರವಾಗಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಹೊರತು ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಎಂಬುದಾಗಿ ಬರೆಯಲಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಮತ್ತು 43ನೇ ವಚನದಲ್ಲಿ ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತರು ಬರುವಂತ ಆ ಜಾವ ಅಂದ್ರೆ ಸಮಯ ಗೊತ್ತಾಗುವುದಿಲ್ಲ, ಸಡನ್ ಆಗಿ ಅವರು ಬರುವವರಾಗಿರ್ತಾರೆ ಎಂಬುದಾಗಿ ಈ ವಾಕ್ಯಗಳು ನಮಗೆ ತಿಳಿಸುವಂತದ್ದಾಗಿದೆ. ಬ್ರದರ್ ಸಿಸ್ಟರ್ಸ್, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ ವಚನ 50ರಿಂದ 51. ಅವನು ನೆನೆಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಡಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡೆಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಆಮೇನ್. ಆಮೇನ್. ಈ ವಾಕ್ಯ ನಮಗೆ ತಿಳಿಸುವಂತದ್ದು ಸಾಮ್ಯ ರೂಪವಾಗಿ ಬರೆಯಲ್ಪಟ್ಟಿದೆ. ಇದು ಯೇಸು ಕ್ರಿಸ್ತನ 2ನೇ ಬರೋಣದ ದಿನವನ್ನು ಸೂಚಿಸಿರುವಂತದ್ದು. ಅಂದ್ರೆ ಈ ವಾಕ್ಯದಲ್ಲಿ ಬರೆದಿರುವಂತ ಅರ್ಥವೇನೆಂದ್ರೆ, ಯೇಸು ಕ್ರಿಸ್ತರು ಯಾವ ಗಳಿಗೆಯಲ್ಲಿ ಬರ್ತಾರೋ, ಯಾವ ದಿನದಲ್ಲಿ ಬರ್ತಾರೋ ನಿಮಗೆ ಗೊತ್ತಿಲ್ಲವಾದ ಕಾರಣದಿಂದ ಎಚ್ಚರವಾಗಿರ್ರಿ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದು. ಆದರೆ ಇಂದಿನ ದಿನಗಳಲ್ಲಿ ಈ ವಾಕ್ಯಗಳನ್ನು ಉಪಯೋಗಿಸಿ ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಎಂಬುದಾಗಿ ಬೋಧನೆ ಮಾಡುವವರಾಗಿದ್ದಾರೆ. ಅದು ತಪ್ಪಾದ ಬೋಧನೆ ಆಗಿರುತ್ತದೆ ನನ್ನ ಸಹೋದರ ಸಹೋದರಿಯರೇ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ ವಚನ 39ರಿಂದ 40ರವರೆಗೂ ನೀವು ಗಮನಿಸೋದಾದ್ರೆ ಇದೇ ರೀತಿಯಾಗಿ ವಾಕ್ಯವನ್ನು ಬರೆಯಲ್ಪಟ್ಟಿದೆ. ಬ್ರದರ್ ಸಿಸ್ಟರ್ಸ್, ಸರಿ, ಈಗ ಕಳ್ಳನು ಬರುವಂತೆ ಬರುತ್ತೇನೆ ಎಂಬುದಾಗಿ ಯಾಕೆ ಬರೆಯಲ್ಪಟ್ಟಿದೆ ಎಂಬುದನ್ನು ಸ್ಪಷ್ಟವಾಗಿ ಈಗ ಗಮನಿಸೋಣ. ಯಾಕಂದ್ರೆ ಕಳ್ಳನು ಬರುವಂತೆ ಬರುತ್ತೇನೆ ಅಂದರೆ ರಹಸ್ಯವಾಗಿ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಕಳ್ಳನು ಬರುವ ಜಾವ, ಕಳ್ಳನು ಬರುವ ದಿನ ಅಂದ್ರೆ ಯೇಸು ಕ್ರಿಸ್ತನು ಬರುವಂತ ದಿನ ನಿಮಗೆ ಗೊತ್ತಿಲ್ಲವಾದದರಿಂದ, ನಿಮ್ಗೆ ಗೊತ್ತಾಗದೇ ಇರುವುದರಿಂದ ಎಚ್ಚರವಾಗಿರ್ರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತು ರಹಸ್ಯವಾಗಿ ಬಂದು ಕರೆದುಕೊಂಡು ಹೋಗ್ತೇನೆ ಎಂಬುದಕ್ಕೂ, ನಾನು ನಿಮಗೆ ತಿಳಿಯದ ದಿನದಲ್ಲೂ ತಿಳಿಯದ ಗಳಿಗೆಯಲ್ಲೂ ಬರುತ್ತೇನೆ ಎಂಬುದಕ್ಕೂ ಎರಡಕ್ಕೂ ವ್ಯತ್ಯಾಸ ಇದೆ. ಬ್ರದರ್ ಸಿಸ್ಟರ್ಸ್, ನಾನು ಇನ್ನೊಮ್ಮೆ ಹೇಳುವನಾಗಿದ್ದೇನೆ, ಯೇಸು ಕ್ರಿಸ್ತರು ನಿಮಗೆ ತಿಳಿಯದ ಗಳಿಗೆಯಲ್ಲಿಯೂ ದಿನದಲ್ಲಿಯೂ ಬರುತ್ತೇನೆ ಎಂಬುದಕ್ಕೂ, ನಾನು ನಿಮ್ಮನ್ನು ರಹಸ್ಯವಾಗಿ ಬಂದು ಕರೆದುಕೊಂಡು ಹೋಗ್ತೇನೆ ಎಂಬುದಕ್ಕೂ ಎರಡಕ್ಕೂ ವ್ಯತ್ಯಾಸ ಇದೆ. ಒಮ್ಮೆ ಆಲೋಚನೆ ಮಾಡಿ ನೋಡಿ ಬ್ರದರ್ ಸಿಸ್ಟರ್ಸ್. ಸರಿ, ಈಗ ಕಳ್ಳನು ಬರುವ ಜಾವದಲ್ಲಿ, ಕಳ್ಳನು ಬರುವ ಸಮಯದಲ್ಲಿ ಬರ್ತೀನಿ ಎಂಬುದಾಗಿ ಯಾಕೆ ಬರೆಯಲ್ಪಟ್ಟಿದೆ
ಎಂಬುದಕ್ಕೆ ಸತ್ಯವೇದದಲ್ಲಿ ನಾವು ವಾಕ್ಯವನ್ನು ಗಮನಿಸೋಣ. ಪ್ರಕಟಣೆ 16ನೇ ಅಧ್ಯಾಯ 15ನೇ ವಚನ. ಇಗೋ, ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಆಮೇನ್. ಆಮೇನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಅರ್ಥವನ್ನು ದೇವರಾತ್ಮನು ತಿಳಿಸಿಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರು ಕಳ್ಳನು ಬರುವಂತೆ ಯಾಕೆ ಬರ್ತೇನೆ ಎಂಬುದಾಗಿ ಹೇಳಿದ್ದಾರೆ ಅಂದರೆ, ನೀವು ನಿಮ್ಮ ಪರಿಶುದ್ಧತ್ವವನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಪಾಪದ ಜೀವಿತದಲ್ಲಿ ಜೀವಿಸಿ ನಿಮ್ಮ ಆತ್ಮವನ್ನು ನಷ್ಟಪಡಿಸಿಕೊಳ್ಳಬಾರದು ಎಂಬ ಒಂದೇ ಒಂದು ಉದ್ದೇಶದಿಂದ ಇಲ್ಲಿ ನಾನು ನಿಮಗೆ ತಿಳಿಯದ ಗಳಿಗೆಯಲ್ಲಿ ಕಳ್ಳನು ಬರುವಂತ ಸಮಯದಲ್ಲಿ ಬರ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಪ್ರಕಟಣೆ 3ನೇ ಅಧ್ಯಾಯ ವಚನ 3-4. ಅದಾದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊ ಮತ್ತು ದೇವರ ಕಡೆಗೆ ತಿರುಗಿಕೊ. ನೀನು ಎಚ್ಚರವಾಗಲಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದೀಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಆಮೇನ್. ಆಮೇನ್. ಈ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ಧ್ಯಾನಿಸುವಾಗ 3ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತದ್ದು, ನೀನು ಎಚ್ಚರವಾಗಲಿಲ್ಲದಿದ್ದರೆ ನಿನ್ನ ಮೇಲೆ ಕಳ್ಳನು ಬರುವಂತೆ ಬರ್ತೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಸತ್ಯವೇದವನ್ನು ತಿಳಿದು ಅದನ್ನು ಗ್ರಹಿಸಿಕೊಂಡು ಪರಿಶುದ್ಧತ್ವದಿಂದ ಜೀವಿಸದೆ ಹೋದರೆ ಅವರಿಗೆ ಕಳ್ಳನ ಹಾಗೆ ಬರುತ್ತೇನೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಅರ್ಥ ಮಾಡ್ಕೊಳ್ಳಿ. 4ನೇ ವಚನ ಹೇಳ್ತಾ ಇದೆ, ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವಂತ ಕೆಲ ಜನರು ನಿನ್ನಲ್ಲಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಸ್ವಲ್ಪ ಜನರು ಮಾತ್ರ ಪರಿಶುದ್ಧತ್ವದಿಂದ ನೀತಿವಂತರಾಗಿ ಜೀವಿಸುವವರಾಗಿದ್ದಾರೆ. ಅವರು ಶುಭ್ರ ವಸ್ತ್ರವನ್ನು ಧರಿಸಿಕೊಂಡು ಅಂದರೆ ಪರಿಶುದ್ಧರಾಗಿ ನನ್ನ ಜೊತೆ ನಡೆಯುತ್ತಾರೆ ಎಂಬುದಾಗಿ, ಅಂದ್ರೆ ಯೇಸು ಕ್ರಿಸ್ತನ ಜೊತೆ 1000 ವರ್ಷ ಆಳ್ವಿಕೆಯಲ್ಲಿ ನಡೆಯುತ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ತಿಳಿಸುವಂತದ್ದಾಗಿದೆ. ಇದನ್ನು ಸಂಪೂರ್ಣವಾಗಿ ನಾವು ಧ್ಯಾನಿಸೋದಾದ್ರೆ, ಸಾರ್ದಿಸ್ ಎಂಬುದರ ಅರ್ಥ ಆಂಗ್ಲ ಭಾಷೆಯಲ್ಲಿ ರೆಮಿನೆಂಟ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ರೆಮಿನೆಂಟ್ ಅಂದ್ರೆ ಒಂದು ಚಿಕ್ಕ ಜನಾಂಗವನ್ನು ಸೂಚಿಸುವಂತದ್ದು. ಈ ಚಿಕ್ಕ ಜನಾಂಗ ಪರಿಶುದ್ಧತ್ವದಲ್ಲಿ ಜೀವಿಸುವಂತದ್ದು. ಪರಿಶುದ್ಧತ್ವವನ್ನು ಕಾಪಾಡಿಕೊಳ್ಳುವಂತ ಜನಾಂಗಕ್ಕೆ ರೆಮಿನೆಂಟ್ ಎಂಬುದಾಗಿ ಕರೆಯುತ್ತಾರೆ. 1ನೇ ವಚನವನ್ನು ಗಮನಿಸೋದಾದ್ರೆ, ಜೀವಿಸುವವನಾಗಿದ್ದಿ ಎಂಬುದಾಗಿ ಹೆಸರುಗೊಂಡಿದ್ದರು, ಸತ್ತವನಾಗಿದ್ದಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಒಂದು ಜನಾಂಗ ಅಂದ್ರೆ ಒಂದು ಸಭೆ, ಆ ಸಾರ್ದಿಸ್ ಸಭೆ ರೆಮಿನೆಂಟ್ ಎಂಬುದಾಗಿ ಕರೆಯಲ್ಪಡುವಂತ ಆ ಸಾರ್ದಿಸ್ ಸಭೆ ಜೀವಂತವಾಗಿದ್ದೀವಿ ಎಂಬುದಾಗಿ, ಅಂದ್ರೆ ಶಾರೀರಿಕವಾಗಿ ಜೀವಂತವಾಗಿದ್ದರು, ಅವರು ಆತ್ಮಿಕವಾಗಿ ಸತ್ತಂತಿದ್ದಾರೆ. ಬ್ರದರ್ ಸಿಸ್ಟರ್ಸ್, ಈ ಸತ್ತಂತಿರುವಂತ ಸಭೆಗೆ ಹೇಳುವಂತದ್ದು, ನೀನು ಎಚ್ಚರವಾಗದೇ ಇದ್ದರೆ ನಾನು ನಿನ್ನ ಮೇಲೆ ಕಳ್ಳನು ಬರುವಂತೆ ಬರ್ತೇನೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಮತ್ತು ಸ್ವಲ್ಪ ಜನರು ಆತ್ಮಿಕದಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸುವವರಾಗಿದ್ದಾರೆ. ಇದರ ಸಂಪೂರ್ಣ ಅರ್ಥವೇನೆಂದರೆ, ಯೇಸು ಕ್ರಿಸ್ತರು ಕಳ್ಳನು ಬರುವ ಹಾಗೆ ಅಥವಾ ಕಳ್ಳನು ಬರುವಂತ ಜಾವ ಯಾಕೆ ಪದ ಬಳಕೆಯನ್ನು ಮಾಡಿದ್ದಾರೆ ಎಂದರೆ, ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದಲೇ ಎಂಬುದಾಗಿ ಎಲ್ಲಾ ವಾಕ್ಯಗಳು ನಮಗೆ ಅರ್ಥವನ್ನು ತಿಳಿಸುತ್ತಾ ಇದೆ. ಬ್ರದರ್ ಸಿಸ್ಟರ್ಸ್, ಅದೇ ರೀತಿಯಾಗಿ 2ನೇ ಪೇತ್ರ 3ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸುವಾಗ, ಕರ್ತನು ಬರುವ ದಿನವು ಕಳ್ಳನಂತೆ ಬರುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ನಿಮಗೆ ಗೊತ್ತಿಲ್ಲದೇ ಇರುವಂತ ಸಮಯದಲ್ಲಿ ಬರುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತರು ಹೇಳುವವರಾಗಿದ್ದಾರೆ. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಅಥವಾ ದೈವ ಸೇವಕರು ಹೇಳುವಂತದ್ದು, ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ಕರೆದುಕೊಂಡು ಹೋಗ್ತಾರೆ, ಸೀಕ್ರೆಟ್ ರ್ಯಾಪ್ಚರ್ ಎಂಬುದಾಗಿ ಹೇಳುವವರಾಗಿದ್ದಾರೆ. ಸತ್ಯವೇದವನ್ನು ನೀವು ಓದಿ ಅರ್ಥ ಮಾಡಿಕೊಂಡು ದೇವರ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವವನಾಗಿದ್ದೇನೆ. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. 1ನೇ ಥೆಸಲೋನಿಕ 5ನೇ ಅಧ್ಯಾಯ ವಚನ 2-3. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆಯು ಬರುವ ಪ್ರಕಾರ ಬರುವುದು. ಅವರು ಹೇಗೋ ತಪ್ಪಿಸಿಕೊಳ್ಳಲಾರರು. ಆಮೇನ್. ಆಮೇನ್. ಈ ವಾಕ್ಯ ನಮಗೆ ತಿಳಿಸುವಂತದ್ದು,
ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುತ್ತದೆ ಎಂಬುದಾಗಿ ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲನು ಥೆಸಲೋನಿಕ ಜನಕ್ಕೆ ಕೇಳುವವರಾಗಿದ್ದಾರೆ. ಅಂದ್ರೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಯೇಸು ಕ್ರಿಸ್ತರು ಬರುವಂತ ದಿನವನ್ನು ಯಾರಿಗೂ ಹೇಳದೇನೆ, ಆ ಗಳಿಗೆಯನ್ನು ಹೇಳದೇನೆ ಬರುವವರಾಗಿದ್ದಾರೆ. ಆದರೆ ಈ ಭೂಲೋಕದಲ್ಲಿ ಅನೇಕ ಜನರು ಅಥವಾ ದೇವರ ವಾಕ್ಯವನ್ನು ತಿಳಿದಿದ್ದರು, ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಲೋಕ ಪ್ರಕಾರವಾಗಿ ಜೀವಿಸುವಂತ ಜನರಿಗೆ ನಾವು ಚೆನ್ನಾಗಿದ್ದೇವೆ, ನಮ್ಗೆ ಯಾವುದೇ ರೀತಿಯಾದ ಭಯವಿಲ್ಲ, ನಾವು ನಿರ್ಭಯವಾಗಿದ್ದೇವೆ, ನಮ್ಮನ್ನು ದೇವರು ಆಶೀರ್ವದಿಸಿದ್ದಾರೆ ಎಂಬುದಾಗಿ ಈ ಲೋಕದ ಆಸೆ ಉಳ್ಳವರಾಗಿ ಆಕಾಂಕ್ಷೆ ಉಳ್ಳವರಾಗಿ ಜೀವಿಸುವವರಿಗೆ ಕರ್ತನ ದಿನವು ಹೇಗೆ ಬರುತ್ತದೆ? ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬ್ರದರ್ಸ್ ಸಿಸ್ಟರ್ಸ್, ನಾವು ನೀವು ದೇವರ ವಾಕ್ಯವನ್ನು ತಿಳ್ಕೊಂಡು ಗ್ರಹಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದಾದ್ರೆ ಆತನ ಬರುವಂತ ಅದರ ಸೂಚನೆಗಳನ್ನು ದೇವರು ತಿಳಿಸಿಕೊಡುವವರಾಗಿರ್ತಾರೆ. ಇಂಥ ತಿಂಗಳಲ್ಲಿ ಅಥವಾ ಇಂಥ ವರ್ಷಗಳಲ್ಲಿ ಬರ್ಲಿಕ್ಕಿದ್ದಾರೆ ದೇವರು ಎಂಬುದಾಗಿ. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. 1 ಥೆಸಲೋನಿಕ 5ನೇ ಅಧ್ಯಾಯ ವಚನ 4-5. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯಲ್ಲಿರುವವರಲ್ಲ, ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ. ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ. ಆಮೇನ್. ಆಮೇನ್. ಈ ವಾಕ್ಯ ನಮಗೆ ತಿಳಿಸುವಂತದ್ದು, ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಂತ ಪರಿಶುದ್ಧ ಜನರಿಗೆ ಕರ್ತನ ದಿನವು ನಿಮ್ಮ ಮೇಲೆ ಕಳ್ಳನು ಬರುವಂತೆ ಬರತಕ್ಕದ್ದಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೇಗಂದ್ರೆ ನಾವು ಕತ್ತಲೆಯವರಲ್ಲ, ಬೆಳಕಿನವರು. ಅಂದ್ರೆ ನಾವು ಪರಿಶುದ್ಧರಾಗಿ ಜೀವಿಸುವುದಾದ್ರೆ ನಮಗದು ಬೆಳಕಂತೆ. ಅಂದ್ರೆ ನಾವು ನೋಡುವ ಹಾಗೆ, ನಮಗೆ ಕಾಣಿಸುವ ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಬರುವವರಾಗಿರ್ತಾರೆ. ಬ್ರದರ್ ಸಿಸ್ಟರ್ಸ್, ಆದರೆ ದೇವರ ವಾಕ್ಯವನ್ನು ತಿಳಿದಿದ್ದರು, ದೇವರ ವಾಕ್ಯವನ್ನು ಮೀರಿ ಈ ಲೋಕದ ಜೀವಿತವನ್ನು ಜೀವಿಸುವಂತ ಕ್ರೈಸ್ತರಿಗೂ ಮತ್ತು ಅನ್ಯರಿಗೂ ಅದು ನಾಶನದ ದಿನವಾಗಿರ್ತದೆ ಎಂಬುದನ್ನು ತಿಳಿದಿರಬೇಕು. ಇದು ಮಾತ್ರ ಅಲ್ಲ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 26ನೇ ವಚನವನ್ನು ನಾವು ಗಮನಿಸುವಾಗ, ಇಗೋ ಯೇಸು ಕ್ರಿಸ್ತರು ಕೋಣೆಯಲ್ಲಿದ್ದಾನೆ ಎಂಬುದಾಗಿ ಹೇಳಿದ್ರೆ ನೀವು ನಂಬಬೇಡ್ರಿ ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ಅದನ್ನ ಆಂಗ್ಲ ಭಾಷೆಯಲ್ಲಿ ನೋಡೋದಾದ್ರೆ ಸೀಕ್ರೆಟ್ ಚೇಂಬರ್ ಎಂಬುದಾಗಿ ಹೇಳೋದಾದ್ರೆ ನೀವು ನಂಬಬೇಡಿ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಇಂದಿನ ದಿನಗಳಲ್ಲಿ ಸೀಕ್ರೆಟ್ ಚೇಂಬರ್ ನ ಬಿಟ್ಟು ಸೀಕ್ರೆಟ್ ರ್ಯಾಪ್ಚರ್ ಎಂಬುದಾಗಿ ಹೇಳುವವರಾಗಿದ್ದಾರೆ. ಬ್ರದರ್ ಸಿಸ್ಟರ್ಸ್, ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು, ಯೇಸು ಕ್ರಿಸ್ತನು ಬರುವಂತ ದಿನ, ಆ ಗಳಿಗೆ ನಿಮ್ಗೆ ಗೊತ್ತಿಲ್ಲ ಎಂಬುದಾಗಿ ಬರೆದಿದೆ. ಕಳ್ಳನು ಬರುವಂತ ಜಾವ ಅಥವಾ ಕಳ್ಳನು ಬರುವಂತ ದಿನ ಎಂಬುದಾಗಿ ಬರೆಯಲ್ಪಟ್ಟಿರುವಂತದ್ದು. ನಾವು ಎಚ್ಚರವಾಗಿರಬೇಕು, ನಾವು ಪರಿಶುದ್ಧವಾಗಿರಬೇಕು, ನಾವು ನೀತಿವಂತರಾಗಿ ನಮ್ಮ ಆತ್ಮಗಳನ್ನು ನಾವು ಕಾದುಕೊಳ್ಳಬೇಕು ಎಂಬ ಉದ್ದೇಶದಿಂದ ಬರೆದಿದ್ದಾರೆ ಎಂಬುದಾಗಿ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡೆವು. ಆದರೆ ಅನೇಕ ಬೋಧಕರು ಹೇಳುವ ರೀತಿಯಾಗಿ ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ಕರೆದುಕೊಂಡು ಹೋಗೋದಿಲ್ಲ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯೇಸು ಕ್ರಿಸ್ತರು ಬಹಿರಂಗವಾಗಿ ಬರುವವರಾಗಿದ್ದಾರೆ. ಅದಕ್ಕೆ ಇನ್ನೂ ಹಲವು ವಾಕ್ಯಗಳಿವೆ. ಆ ವಾಕ್ಯಗಳನ್ನು ಒಂದೊಂದು ಭಾಗವಾಗಿ ನಾವು ಗಮನಿಸೋಣ. ಮುಂದೆ ಬರುವಂತ 2ನೇ ಭಾಗದಲ್ಲಿ ಪರಿಶುದ್ಧರು ರಹಸ್ಯ ಬರೋಣದಲ್ಲಿ ಎತ್ತಲ್ಪಡುತ್ತಾರೆಯೇ ಅಥವಾ ಬಹಿರಂಗ ಬರೋಣದಲ್ಲಿ ಎತ್ತಲ್ಪಡುತ್ತಾರೆಯೇ ಎಂಬುದಾಗಿ ಗಮನಿಸೋಣ. ಇಲ್ಲಿವರೆಗೂ ವಾಕ್ಯವನ್ನು, ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.